ಪ್ರಿಯ ವೀಕ್ಷಕರೇ, ನಮಸ್ಕಾರ. ದೇಶ ಕೋಶ ಪರಂಪರೆ ವಾಹಿನಿಯ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆ ಸಸ್ಯವರ್ಗಕ್ಕೆ ಸಂಬಂಧಿಸಿದ್ದು. ಬನ್ನಿ, ಕರಿಬೇವು ಮರದ ಕುರಿತಾಗಿ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಕರಿಬೇವು ಯಾರಿಗೆ ಗೊತ್ತಿಲ್ಲ? ಇದು ಎಲ್ಲರಿಗೂ ಗೊತ್ತಿರುವ ಮರ. ಹೊಸದಾಗಿ ಪರಿಚಯಿಸುವ ಅಗತ್ಯವಿಲ್ಲ. ಕರಿಬೇವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ, ತಿಂಡಿ ತಿನಿಸುಗಳಲ್ಲಿ ಬಳಕೆಯಾಗುತ್ತಲೇ ಇದೆ. ಕರಿಬೇವಿನ ಒಗ್ಗರಣೆ ಇಲ್ಲದೆ ಯಾವ ಅಡಿಗೆಯೂ ಪೂರ್ಣವಾಗುವುದಿಲ್ಲ ಎನ್ನುವಂತಿದೆ. ಒಗ್ಗರಣೆ ಹಾಕಿದ ಮೇಲಷ್ಟೇ ಆ ಅಡಿಗೆಗೊಂದು ಮಹತ್ವ. ಕರಿಬೇವಿನ ಒಗ್ಗರಣೆಯ ಪರಿಮಳವೇ ಅಂಥದ್ದು. ಈ ಕರಿಬೇವಿನಲ್ಲಿ ಸಾಕಷ್ಟು ಪರಿಮಳವಿರುವ ತಳಿಯನ್ನು ಸುವಾಸಿನಿ ಎಂದೇ ಹೆಸರಿಸಿದ್ದಾರೆ. ಈ ಪರಿಮಳಕ್ಕೆ ಕಾರಣ ಕರಿಬೇವಿನ ಎಲೆಯಲ್ಲಿರುವ ಸಿನ್ನೆಮಾಲ್ಡಿಹೈಡ್ ಎಂಬ ರಾಸಾಯನಿಕವಂತೆ. ಈ ರಾಸಾಯನಿಕದಿಂದಾಗಿಯೇ ಕರಿಬೇವು ಸುವಾಸನಾ ಸಸ್ಯವಾಗಿದೆ. ಇದರೊಂದಿಗೆ ಕೆಲವು ಆಲ್ಕಲಾಯ್ಡ್ಗಳು ಮತ್ತು ಗಿರಿನಿಂಬಿನ್ ಹಾಗೂ ಮಹಾನಿಸ್ ಎಂಬ ಇನ್ನಿತರ ರಾಸಾಯನಿಕಗಳು ಇವೆ ಎಂದು ತಿಳಿದು ಬರುತ್ತದೆ. ಬೇವಿಗೂ ಕರಿಬೇವಿಗೂ ಏನೇನೂ ಸಂಬಂಧವಿಲ್ಲ, ಏಕೆಂದರೆ ಇವೆರಡೂ ಬೇರೆ ಬೇರೆ ಕುಟುಂಬಕ್ಕೆ ಸಂಬಂಧಪಟ್ಟವು. ಯಾವುದರಲ್ಲೂ ಹೋಲಿಕೆ ಇಲ್ಲ. ಆದರೂ ಇದರ ಹೆಸರಲ್ಲಿ ಬೇವು ಅಂಟಿಕೊಂಡಿದೆ. ಬೇವಲ್ಲಿ ಹೇರಳವಾಗಿ ಔಷಧೀಯ ಗುಣಗಳಿರುವಂತೆ ಕರಿಬೇವಲ್ಲೂ ಔಷಧಿಯ ಗುಣಗಳಿರುವುದೊಂದೇ ಹೋಲಿಕೆ. ಬಹುಶಃ ಈ ಕಾರಣದಿಂದಲೇ ಇದರಲ್ಲಿ ಬೇವಿನ ಹೆಸರು ಸೇರಿಕೊಂಡಿರಬಹುದು. ಬೇವನ್ನು ಕಹಿ ಬೇವೆಂದು, ಕರಿಬೇವನ್ನು ಸಿಹಿ ಬೇವೆಂದು ಕರೆಯುವುದು ವಾಡಿಕೆಯಲ್ಲಿದೆ. ಇದು ಸಾಧಾರಣ ಗಾತ್ರದ ಅಪ್ಪಟ ಭಾರತೀಯ ಮರ. ಕರಿಬೇವು ಕೊಂಚ ಕಪ್ಪು ಛಾಯೆಯ ದಟ್ಟವಾದ ಹಸಿರಿನ ಪುಟ್ಟ ಮರ. ಇದರ ಬಿಳಿಯ ಹೂಗಳು ಸುವಾಸನೆಯಿಂದ ಕೂಡಿರುತ್ತವೆ. ಹಸಿರು ಕಾಯಿಗಳು ಹಣ್ಣಾದಾಗ ಸಣ್ಣ ಗಾತ್ರದ ದ್ರಾಕ್ಷಿಯಂತೆಯೇ ಕಾಣುತ್ತದೆ. ಒಂದು ಬೀಜವಿರುವ ರಸವುಳ್ಳ ಈ ಹಣ್ಣು ತಿನ್ನಬಹುದು. ಹಣ್ಣಿನ ತಿರುಳಿನ ರಸದಲ್ಲಿ ಎಲೆಯ ಸುವಾಸನೆ ಇದ್ದು ಕೆಲವರು ಇಷ್ಟಪಟ್ಟು ತಿನ್ನುತ್ತಾರೆ. ಅದೊಂದು ರೀತಿಯ ವಿಶಿಷ್ಟವಾದ ರುಚಿ. ಹಣ್ಣಿನ ಬೀಜಗಳಿಂದ ಇಲ್ಲವೇ ಕತ್ತರಿಸಿದ ಕೊಂಬೆಗಳನ್ನು ನೆಟ್ಟು ಸಸಿಗಳನ್ನು ಪಡೆಯಬಹುದು. ಕರಿಬೇವು ಎಲ್ಲ ಕಡೆಗಳಲ್ಲೂ ಹುಲುಸಾಗಿ ಬೆಳೆಯುವ ಸಸ್ಯವಲ್ಲ. ಎಷ್ಟೇ ಕಾಲ ಕಾದು ಕೂತರೂ ಗಿಡ ಮೇಲೇಳುವುದೇ ಇಲ್ಲ, ವಿಶಾಲವಾಗಿ ಹರಡಿಕೊಳ್ಳುವುದೂ ಇಲ್ಲ. ಆಗ ಇದು ತುಂಬ ನಿಧಾನವಾಗಿ ಬೆಳೆಯುವಂಥದ್ದು, ಹೆಚ್ಚು ಕಾಲ ತೆಗೆದುಕೊಳ್ಳುತ್ತದೆ ಎಂದುಕೊಳ್ಳುತ್ತೇವೆ. ಆದರೆ ಅದು ಹಾಗಲ್ಲ. ತಾನು ಬೇರೂರಿದ ನೆಲದಲ್ಲಿ ಮ್ಯಾಂಗನೀಸ್ ಅಂಶ ಹೆಚ್ಚಿರುವ ಮಣ್ಣಿದ್ದರೆ ಮಾತ್ರವೇ ಅದು ಹುಲುಸಾಗಿ ಬೆಳೆಯಬಲ್ಲದು. ಅದು ಹುಲುಸಾಗಿ ಬೆಳೆದಲ್ಲೆಲ್ಲ ಮ್ಯಾಂಗನೀಸ್ ಸಿಗುವ ಸಾಧ್ಯತೆ ಇರುತ್ತದೆ. ಇದನ್ನು ಸಸ್ಯವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ನಿಂಬೆ ಗುಂಪಿಗೆ ಸೇರಿದ ಕರಿಬೇವು ರೂಟೇಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿದೆ. ಇದರ ವೈಜ್ಞಾನಿಕ ಹೆಸರು ಮರಯ್ಯ ಕೊಯ್ನಿಗೈ. ಇಲ್ಲಿನ ಈ ಎರಡು ಪದಗಳು ಸಸ್ಯವಿಜ್ಞಾನಿಗಳ ಹೆಸರುಗಳಾಗಿವೆ. ಹೀಗೆ ಈ ಮರಕ್ಕೆ ಹೆಸರು ಕೊಡಲು ಕಾರ್ಲ್ ಲಿನೆಯಾಸ್ ಎಂಬ ವಿಜ್ಞಾನಿ ತನ್ನ ಇಬ್ಬರು ಶಿಷ್ಯರ ಹೆಸರುಗಳನ್ನು ಬಳಸಿಕೊಂಡಿದ್ದಾರೆ. ಅವರೇ ಮರಯ್ಯ ಕೊಯ್ನಿಗೈ. ಇನ್ನು ಕರಿಬೇವಿನಲ್ಲಿರುವ ಔಷಧಿಯ ಗುಣಗಳನ್ನು ತಜ್ಞರು ಪಟ್ಟಿ ಮಾಡಿರುವುದನ್ನು ನೋಡಿದರೆ ಅಚ್ಚರಿಯಾಗುತ್ತದೆ. ಕರಿಬೇವಿನ ಹಸಿ ಎಲೆಗಳನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಮಧುಮೇಹದ ಪರಿಣಾಮ ಕುಗ್ಗುತ್ತಾ ಹೋಗುತ್ತದೆ. ಅಲ್ಲದೆ ಪಿತ್ತವು ನಿವಾರಣೆಯಾಗುತ್ತದೆ. ಕರಿಬೇವಿನ ಚಟ್ನಿಯ ಸೇವನೆಯಿಂದ ಸ್ಥೂಲಕಾಯದವರ ತೂಕ ಕಡಿಮೆಯಾಗುತ್ತದಲ್ಲದೆ ರಕ್ತವು ಶುದ್ಧಿಯಾಗುತ್ತದೆ. ಕರಿಬೇವಿನ ಸೊಪ್ಪನ್ನು ಹುರಿದು ಪುಡಿ ಮಾಡಿ ಊಟದ ನಂತರ ಸೇವಿಸಿದರೆ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ.
ಕರಿಬೇವಿನ ಎಲೆಯನ್ನು ಒಣಗಿಸಿ ಆಗಾಗ ತಿನ್ನುತ್ತಿದ್ದರೆ ಬಾಯಿಯ ದುರ್ಗಂಧ ದೂರವಾಗುತ್ತದೆ. ಕರಿಬೇವಿನ ಚಿಗುರು ಎಲೆಗಳನ್ನು ಜೇನಿನೊಂದಿಗೆ ಅಗೆದು ತಿಂದರೆ ಅತಿಸಾರ, ಆಮಶಂಕೆ ಮತ್ತು ಮೂಲವ್ಯಾಧಿ ಶೀಘ್ರ ಗುಣವಾಗುತ್ತದೆ. 2 ಚಮಚ ಎಲೆಯ ರಸದೊಂದಿಗೆ 1 ಚಮಚ ನಿಂಬೆ ರಸವನ್ನು ಸೇರಿಸಿ ಸಕ್ಕರೆ ಬೆರೆಸಿ ಸೇವಿಸುವುದರಿಂದ ವಾಂತಿ, ಅಜೀರ್ಣ ನಿವಾರಣೆಯಾಗುತ್ತದೆ. ಅಲ್ಲದೆ ಮೂಳೆಯ ಬೆಳವಣಿಗೆಯಲ್ಲಿನ ತೊಂದರೆ ಮತ್ತು ಹಲ್ಲು ಹುಟ್ಟುವಾಗಿನ ತೊಂದರೆ ನಿವಾರಣೆಯಾಗುತ್ತದೆ. 10-15 ಎಲೆಗಳನ್ನು ಚೆನ್ನಾಗಿ ಅರೆದು ಎಳನೀರಿನೊಂದಿಗೆ ಸೇವಿಸಿದರೆ ಕಾಮಾಲೆ ರೋಗ ಗುಣ ಕಾಣುತ್ತದೆ. ಎಲೆಯಲ್ಲಿನ ಎ ವಿಟಮಿನ್ ಕಣ್ಣಿನ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿಯಾಗಿದೆ. ಕರಿಬೇವಿನ ಸೇವನೆ ನೆನಪನ್ನು ಚುರುಕುಗೊಳಿಸಲು ನೆರವಾಗುತ್ತದೆ. ನಮ್ಮ ದೇಹಕ್ಕೆ ಅಗತ್ಯವಿರುವ ಮ್ಯಾಂಗನೀಸ್ ಖನಿಜವನ್ನು ಕರಿಬೇವಿನ ಸೇವನೆಯಿಂದ ಪಡೆದುಕೊಳ್ಳಬಹುದಾಗಿದೆ. ಎಲೆಗಳನ್ನು ಅರೆದು ಅರಿಶಿಣ ಬೆರೆಸಿ ಕುರು ಮತ್ತು ಗಾಯಗಳಿಗೆ ಹಚ್ಚಿದರೆ ಬೇಗ ಗುಣ ಕಾಣಬಹುದು. ಕರಿಬೇವಿನ ಹಣ್ಣುಗಳನ್ನು ಅರೆದು ನಿಂಬೆ ರಸ ಸೇರಿಸಿ ಸೊಳ್ಳೆ, ಇರುವೆ, ಇನ್ನಿತರ ಕೀಟಗಳು ಕಡಿದ ಜಾಗಕ್ಕೆ ಹಚ್ಚಿದರೆ ಉಪಶಮನ ಕಾಣಬಹುದು. ತಲೆಗೂದಲಿನ ರಕ್ಷಣೆಯಲ್ಲೂ ಕರಿಬೇವಿನ ಎಲೆಗಳ ಪಾತ್ರ ತುಂಬ ಹಿರಿದಾದದ್ದು. ನಮ್ಮ ಹಿರಿಯರು ಕಾಲದಿಂದಲೂ ಕರಿಬೇವನ್ನು ವಿವಿಧ ರೀತಿಯಲ್ಲಿ ಆಹಾರವಾಗಿಯೂ ಔಷಧವಾಗಿಯೂ ಬಳಕೆ ಮಾಡುತ್ತಾ ಬಂದಿದ್ದಾರೆ. ಅದರ ಮಹತ್ವವನ್ನು ನಮಗೆ ಪರಿಚಯಿಸಿದ್ದಾರೆ. ಇಂದಿನವರು ಈ ಬಗ್ಗೆ ಅರಿವು ಮೂಡಿಸಿಕೊಳ್ಳಬೇಕಷ್ಟೇ. ನಮ್ಮ ದೇಹಾರೋಗ್ಯಕ್ಕೆ ಸುಲಭವಾಗಿ ಸಿಗುವ ಔಷಧಿ ಕರಿಬೇವು. ಇದನ್ನು ನಿರ್ಲಕ್ಷಿಸುವಂತಿಲ್ಲ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ನಮ್ಮ ವಿನಂತಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಮತ್ತೆ ಭೇಟಿಯಾಗೋಣ ದೇಶ, ಕೋಶ, ಪರಂಪರೆ ವಾಹಿನಿಯ ಹೊಸ ಸಂಚಿಕೆಯೊಂದಿಗೆ. ನಮಸ್ಕಾರ.